ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಧರ್ಮಸ್ಥಳದ ಕುರಿತಾಗಿ ಎಷ್ಟು ಚರ್ಚೆ ಮಾಡಿದರೂ ಕಡಿಮೆ. ಯಾಕೆಂದರೆ ಒಂದೆರಡಲ್ಲ ಹಗರಣಗಳು, ನೂರಾರು ಹಗರಣಗಳ ಜಾತ್ರೆ ಅಲ್ಲದ. ಮುಚ್ಚಾಕು ಪ್ರಯತ್ನ ನಿರಂತರವಾಗಿ ಸರ್ಕಾರ ಜೊತೆ ವಿರೋಧ ಪಕ್ಷ, ಅದೇ ಕಾಲಕ್ಕೆ ಒಂದಿಷ್ಟು ಮೀಡಿಯಾ ಮಾಡ್ತಾನೆ ಬಂದಿದ್ದಾವೆ. ಅನೇಕ ನೂರಾರು ಕೇಸುಗಳು, ಹತ್ಯೆ, ಜೊತೆಗೆ ಹೆಣಗಳನ್ನು ಹೂತಾಕುವಂಥದ್ದು, ಅನಾಮಧೇಯ ಹೆಣಗಳು, ಇವ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಜೊತೆಗೆ ಭೂಮಿಗಳನ್ನು ಗಾಯಬ್ ಮಾಡುವಂಥದ್ದು, ಭೂ ಹಗರಣಗಳು, ಸಾಕಷ್ಟು ಮಾತಾಡಿದ್ವಿ. ಇವತ್ತು ಸ್ವಲ್ಪ ಅದರ ಮುಂದುವರಿಕೆಯಾಗಿ ಚೆನ್ನೈಯಿಂದ ನಿಮಗೆ ಗೊತ್ತದ, ಇನ್ನುಳಿದವ್ರದ್ದು ಗೊತ್ತದ, ಅದನ್ನು ಸ್ವಲ್ಪ ನಮ್ಮ ಡಿಫ್ರೆಂಟಾಗಿ ಇನ್ನೊಂದು ಬೇರೆ ಮಗ್ಗುಲಿಂದ ವಿಚಾರ ಮಾಡುವಂಥದ್ದು. ಇಲ್ಲೇ ವಿಶೇಷವಾಗಿ ಎರಡು ಗುಂಪುಗಳಿದ್ದಾವೆ. ಒಂದದ್ದು ನಿರಂತರವಾಗಿ 87-85ರಿಂದ ಶುರುವಾದಂಥ ಒಂದು ಸತ್ಯ ಶೋಧನಾ ಕಮಿಟಿ. ಅದು ಒಂದು ಅಲ್ಲಿಯ ಭೂ ಹಗರಣಗಳನ್ನು ಏನೇನು ಆಗ್ಯದ, ಯಾರು ಭೂಮಿ ಹೋಗ್ಯದ, ಎಷ್ಟು ಹೊಡೆದಿದ್ದಾರೆ, ಹರ್ಷೇಂದ್ರ ಕುಮಾರ್ ಅವರು ಎಷ್ಟು ಹೊಡೆದಿದ್ದಾರೆ, ವೀರೇಂದ್ರ ಹೆಗ್ಗಡೆ ಅವರು ಎಷ್ಟು ಹೊಡೆದಿದ್ದಾರೆ, ಇನ್ನುಳಿದವ್ರು ಯಾವ ರೀತಿ ಹೊಡೆದಿದ್ದಾರೆ, ಯಾವ ರೀತಿ ಮೋಸ ಆಗಿದೆ ಅನ್ನೋದನ್ನು ಒಂದು ಸೋಮನಾಥ್ ನಾಯ್ಕರು ಮತ್ತು ರಂಜನ್ ರಾವ್ ಅನ್ನುವಂಥವ್ರು ಅಥವಾ ಅವ್ರ ಜೊತೆಗೆ 200 ಜನ ಕೂಡಿಕೊಂಡು ನಿರಂತರವಾಗಿ ಅಲ್ಲಿಯ ಭೂ ಹಗರಣ